ಬಿಗ್ ಬಾಸ್ ಎನ್ನುವಂಥದ್ದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಎಲ್ಲ ಕಡೆ. ಸೊ ನೀವು ಮುಖವಾಡದ ಆಟ ಆಡಿದ್ರ ಅಂತ ಅಲ್ಲಿ ಅಷ್ಟು ದಿವಸ. ಇಲ್ಲ, ಆ ಥರ ಮುಖವಾಡದಾಟ ಆಗಿದ್ರೆ ಇನ್ನೂ ಜಾಸ್ತಿ ಜನ ಇರ್ತಿದ್ನೋ ಏನೋ. ನಾನಾಗಿದ್ದೆ ಅಷ್ಟೇ. ಚಂದ್ರಪ್ರಭನಾಗೇ ಇದ್ದ. ಅದರಿಂದ ಇಷ್ಟು ದಿನ ಉಳ್ಕೊಂಡ. ಆ ಒಂದು ಉತ್ತಮ ಪಡ್ಕೊಂಡ ಆದಮೇಲೆ ಸಾಕು ನನಗೆ ಇಲ್ಲಿ ಬಿಗ್ ಬಾಸ್ ಅಂತ ಅನ್ನಿಸ್ತು. ಚಂದ್ರಪ್ರಭ ಆಚೆ ಬಂದ ಅಷ್ಟೇ. ಸೊ ಒಂದು ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು. ಸೊ 6 ವಾರದ ನಂತರ ಚಂದ್ರಪ್ರಭ ಅವರು ತುಂಬ ಮೈಲೇಜ್ ತೊಗೊಂಡ್ರು, ಚೆನ್ನಾಗಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಸೊ ಉತ್ತಮ ಬಂತು ಸುದೀಪ್ ಅವರಿಂದ. ಸೊ ಇದೆಲ್ಲದರ ಆಚೆಗೆ ಏಕಾಏಕಿ ಡೋರಿಂದ ಆಚೆ ಬಂದುಬಿಟ್ರು. ಏನಾಯಿತು ಏನು ಅಂತದ್ದು? ಇಲ್ಲ ಸರ್, ಯಾಕೆಂದರೆ ತುಂಬ ಮನಸ್ಸಂತೂ ಬೇಜಾರಾಯಿತು ಅಂತ ಒಂದು ದೊಡ್ಡ ಆಘಾತ ಆಯಿತು ಅದು ಖಂಡಿತ. ಬಟ್ ಅದನ್ನ ನನಗೆ ಎಲ್ಲೂ ಹೇಳ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಸುದೀಪ್ ಸರ್ಗೂ ಕೇಳಿದ್ರು ವೇದಿಕೆ ಮೇಲೆ ಏನಕ್ಕೆ ಹೇಳಿ ಏನಾಯಿತು ಅಂತ. ನಾನು ಅಲ್ಲೂ ಸುದೀಪ್ ಸರ್ಗೂ ಇಲ್ಲ ಸರ್ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತಲೇ ಅಂದೆ. ಬಟ್ ಹೊರಗಡೆನೂ ಅದ್ರ ಬಗ್ಗೆ ಬೇಡ ಹೇಳೋದು ಅಂತ. ಆ ಥರದ್ದೊಂದು ಒಳ್ಳೆ ವೇದಿಕೆ ಬಂದರೆ ನೋಡೋಣ, ಹೇಳಬೇಕು ಅಂತ ಅನ್ಸೋರು ನಾನು ಖಂಡಿತ ಮುಂದೊಂದು ದಿನ ನಾನು ಹೇಳ್ತೀನಿ ಖಂಡಿತ. ಅಲ್ಲ, ಖಂಡಿತ ಓಕೆ. ಯಾಕಂತ ಹೇಳಿದ್ರೆ ಒಬ್ಬರು ಮನಸ್ಸು ನೊಂದುಕೊಂಡು ತುಂಬ ನೊಂದುಬಿಟ್ರು ಚಂದ್ರಪ್ರಭ ಅವರು. ಅಂದರೆ ಅಂತ ಸುದೀಪ್ ಸರ್ ಎದುರುಗಡೆನೇ ಹೇಳಲಿಕ್ಕೆ ಯಾಕೋ ಹಿಂದೇಟಾಕ್ಬಿಟ್ರು. ಬೇಡ ಸರ್, ಅದನ್ನ ಎಲ್ಲೂ ಹೇಳ್ಕೊಳ್ಳೋದು ಬೇಡ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ನಿಮಗೆ ತೀರಾ ಮನಸ್ಸಿಗೆ ನೋವು ಉಂಟಾಗೋ ರೀತಿ ಏನಾದರೂ ನಡ್ಕೊಂಡ್ರ, ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಜೊತೆ ಏನಾದರೂ ಅಂದರೆ ಮಾತನಾಡಿದ್ರ, ಅದು ಹರ್ಟ್ ಆಗೋ ರೀತಿ? ಇಲ್ಲ, ಅದ್ರ ಬಗ್ಗೆ ಏನು ಮಾತಾಡೋದೇ ಬೇಡ ಅಂತ. ಅಲ್ಲೂ ನಾನು ವೇದಿಕೆ ಮೇಲೆ ಹೇಳಿಲ್ಲ, ಇಲ್ಲೂ ಆಚೆ ಅದ್ರ ಬಗ್ಗೆ ಏನು ಮಾತಾಡೋದೇ ಬೇಡ ಅಂತ. ಮುಂದೊಂದು ದಿನ ನೋಡೋಣ, ಅದ್ರ ಬಗ್ಗೆ ಹೇಳ್ಬೇಕು ಅಂತ ಒಂದು ಅವಕಾಶ ಬಂದೇ ಬರುತ್ತೆ. ಇವತ್ತೆಲ್ಲ ನಾಳೆ ಹೇಳ್ತೀನಿ. ಸೊ ರಕ್ಷಿತಾ ತುಂಬ ಹಚ್ಕೊಂಡ್ಬಿಟ್ಟಿದ್ರು ನಿಮ್ಮನ್ನು. ಸೊ ಅವ್ರು ನೀವು ಗೇಟಿಂದ ಆಚೆ ಹೋಗೋವರೆಗೂ ಚಂದ್ರಣ್ಣ ಏನಾಯ್ತು ಹೇಳಿ, ಏನಾಯ್ತು ತಿರುಗ್ಬಿಟ್ಟು ಮಾತನಾಡಿ, ಅಟ್ಲೀಸ್ಟ್ ನಮ್ಮ ಕಡೆ ಮುಖ ತೋರಿಸಿ ಏನು ಅಂತದ್ದು. ನೀವು ಯಾರ ಕಡೆನೂ ತಿರುಗಿ ನೋಡಲ್ಲ. ನಿಮ್ಮ ಹೇಳಿದ್ದು ಒಂದೇ ತಡ, ನೀವು ಹೊರಟು ಬಂದುಬಿಡ್ತೀರ. ಸೊ ಅದಾದ ನಂತರ ತುಂಬ ಜನ ಹೇಳ್ತಾರೆ. ಅದರಲ್ಲಿ ಇವರು ರಕ್ಷಿತ್ ಅವರು ತುಂಬ ಮನಸ್ಸಿಗೆ ನೋವು ಮಾಡ್ಕೋತಾರೆ. ಖಂಡಿತ, ಯಾಕೆಂದರೆ ಈಗ ಅಲ್ಲಿರೋರು ಅಷ್ಟು ಜನ ನನ್ನ ಭಾಳ ಪ್ರೀತಿಯಿಂದ ಚಂದ್ರಣ್ಣ ಅಂತ ಕರೀತಾರೆ. ನಾನು ಎಲ್ಲರೂ ಅಪಿ ಅಂತ ಕರೆಸ್ತಾ ಇದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ರಕ್ಷಿತ್ ಅವರು ನನಗೆ ತುಂಬ ಒಂದು ಮನಸ್ಸಿಗೆ ತುಂಬ ಹತ್ತಿರ ಆದಂಥವ್ರು. ಯಾಕೆಂದರೆ ಭಾಳ ತುಂಬ ಒಂದು ಅಣ್ಣ ತಂಗಿಗಿಂತಲೂ ಒಂದು ಹೆಚ್ಚಿನ ಸಂಬಂಧ. ಅದರಿಂದ ಕೊನೆಗಳಲ್ಲಿ ಬರಬೇಕಾದ್ರೆ ನನ್ನ ಅಟ್ಲೀಸ್ಟು ಮಾತಾಡಿ ಹೋಗಿ, ಇನ್ನೂ 5 ನಿಮಿಷ ಇದೆ, ಮಾತಾಡೋಗಿ ಹೋಗ್ಬಿಡಿ ಅಂತ ಹೇಳಿದ್ರು. ಅದೇನೋ ನನಗೆ ಗೊತ್ತಿಲ್ಲ, ಯಾರ ಜೊತೆನೂ ಮಾತಾಡಬೇಕು ಅಂತಲೂ ನನಗೆ ಅನ್ನಿಸ್ಲಿಲ್ಲ. ನಾನು ರಕ್ಷಿತಾ ಅಷ್ಟೆಲ್ಲ ಕೈ ಇಟ್ಕೊಂಡೆಲ್ಲ ಇದು ಮಾಡಿದ್ರು, ನಾನು ರಕ್ಷಿತನ್ನು ನಾನು ಮಾತಾಡಲಿಲ್ಲ. ಸುಮ್ಮನೆ ತಲೆ ಸಾವ್ರ್ಕೊಂಡು ಕೈಯ ಬಿಡಿಸ್ಕೊಂಡು ಹಾಗೆ ಬಂದ್ಬಿಟ್ಟೆ, ಬೇಡ ಅಂತ. ಅಟ್ಲೀಸ್ಟ್ ಎಲ್ಲ ತಿರುಗಿ ನೋಡಿ, ಒಂದ್ಸಲ ನಾನು ತಿರುಗಿ ನೋಡಿ ಅಂತಾರೆ, ನನಗೆ ಹಂಗೆ ತಿರುಗಿ ನೋಡಬೇಕು ಅಂತಲೂ ಅನ್ನಿಸ್ಲಿಲ್ಲ ನನಗೆ. ಅಟ್ಲೀಸ್ಟು ನಾನು ಇಷ್ಟು ದಿನ ಇದ್ದೆ, ಒಂದು ಬಿಗ್ ಬಾಸ್ ಮನೆನಾರು ನೋಡಬೇಕು ಅಂತಲೂ ಅನ್ನಿಸ್ಲಿಲ್ಲ ನನಗೆ. ಹಾಗೆ ಬಕ್ಕೊಂಡು ಹಾಗೆ ಸಲೀಸಾಗಿ ಆಚೆ ಬಂದ್ಬಿಟ್ಟೆ. ಸೊ ಇದ್ರ ಜೊತೆಗೆ ನಿಮ್ಮ ಮತ್ತೊಬ್ಬ ತಂಗಿ ಕಾವ್ಯ ಅವರು, ಸೊ ಅವ್ರದ್ದು ಏನಾದರೂ ಪ್ರೇಮಾಂಕುರ ಆಗ್ತಿದೆ ಅಥವಾ ಲವ್ ಆಗ್ತಿದೆ ಅಂತೇಳಂತ ಚರ್ಚೆ ಆಗಿದೆ. ನೀವೇ ಕೂಡ ಖುದ್ದಾಗಿ ನಿಂತು ರಾಖಿ ಬೇರೆ ಕಟ್ಟಿಸಿದ್ರಿ. ಸೊ ಅದು ನಿಜಕ್ಕೂ ಲವ್ವಾ ಅಥವಾ ಏನು? ನೋಡಿ, ಒಂದು ಹುಡುಗ ಹುಡುಗಿ ಮಾತಾಡ್ತಾರೆ ಅಂದ ತಕ್ಷಣವೇ ಅದು ಪ್ರೀತಿ ಪ್ರೇಮ ಅಂತ ನಾವು ಸಮಾಜಕ್ಕೆ ಹೇಳ್ಬಿಟ್ರೆ ನಮ್ಮದೇ ತಪ್ಪಾಗ್ಬಿಡ್ತದೆ. ಯಾಕೆಂದರೆ ಒಂದು ಒಳ್ಳೆ ಫ್ರೆಂಡ್ ಆಗಿರ್ಬೋದು, ಒಬ್ಬರು ಅಣ್ಣ ತಂಗಿ ಆಗ್ಬೋದು. ಯಾಕೆಂದರೆ ಇನ್ನೊಬ್ಬರ ಬಗ್ಗೆ ನಾವು ಆ ಥರ ತಪ್ಪು ಸಂದೇಶ ನೀಡೋದು ತಪ್ಪಾಗ್ಬಿಡ್ತದೆ. ಒಂದು ಒಳ್ಳೆ ಗೆಳೆತನ ಅಷ್ಟೇ. ಅದ್ರ ಬಗ್ಗೆ ಯಾಕೆಂದರೆ ನನ್ನ ಪ್ರೀತಿಯಿಂದ ನಾನು ತಂಗಿ ಅಂತಲೇ ಕರಿತಾಯಿತ್ತು. ಹೆಸ್ರು ಹಿಡ್ದು ಎಲ್ಲೂ ನಾನು ಮಾತಾಡ್ಸಿಲ್ಲ. ತಂಗಿ ಕಾವ್ಯ ಅಂತಲೇ ಮಾತಾಡ್ಸುವೆ, ಅಣ್ಣ ಅಂತ ಮಾತಾಡ್ಸೋರು. ನಾನು ಗಿಲ್ಲಿ ಕಾವ್ಯ ಆಗ್ಬೋದು. ನಾವು ತುಂಬ ಹೆಂಗಿದ್ದು ಅಂದರೆ ಒಂದು ತರಲೆ ತಮಾಷೆ ತುಂಟಾಟ ಇವೆಲ್ಲ ಜಾಸ್ತಿ ಮಾತಾಡ್ಕೊಂಡು ಆರಾಮಾಗಿ ಮನೆಯಲ್ಲಿದ್ದು. ಯಾರಿಗೂ ಮನ್ಸಿಗೆ ಬೇಜಾರಾಗ್ತಿರ್ಲಿಲ್ಲ. ಗಿಲ್ಲಿ ಏನೋ ರೇಗಿಸಿದ್ರೆ, ಅಣ್ಣ ರೇಗಿಸ್ತವನೇ ನೋಡು ಅಂತ ಅನ್ನೋರು. ನಾನು ಗಿಲ್ಲಿಗೆ ಅಕ್ಲಾ ನನ್ನ ತಂಗಿನ ರೇಗಿಸಿ ಹಂಗೆ ಅಂದ್ಕೊಂಡು. ಅಂದರೆ ನಮ್ದು ಹೆಂಗಿತ್ತು ಅಂದರೆ ಒಂಥರ ತುಂಬ ಚೆನ್ನಾಗಿತ್ತು. ಇಲ್ಲಿ ತನಕನೂ ನಮ್ಮಿಂದ ಯಾರಿಗೂ ಬೇಜಾರಿಲ್ಲ. ನಮ್ಮ 3 ಜನದಲ್ಲಿ ಮನಸ್ತಾಪ ಬೇಜಾರು ಅನ್ನೋದೇ ಇಲ್ವೇ ಇಲ್ಲ. ಇಬ್ಬರು 3 ಜನ ತುಂಬ ಚೆನ್ನಾಗಿದ್ದು. ಇದ್ರ ಜೊತೆಗೆ ನಿಮ್ಮ ಅತ್ಯಾಪ್ತರು ರಿಷಾ ಅವರು, ಒಂದಷ್ಟು ದಿನಗಳ ಕಾಲ ಅವ್ರ ಜೊತೆ ಓಡಾಡಿದ್ರಿ. ಸೊ ನಿಮ್ಮ ಅವರಿಬ್ಬರ ಮಧ್ಯೆ ಏನೋ ಒಂದು ಪ್ರೀತಿ ಶುರುವಾಯಿತು ಏನೋ ಅಂತ ಚರ್ಚೆ ಆಗ್ತಾ ಇತ್ತು. ಇಲ್ಲ ಒಂದು ಕಡೆ ಈ ಬಗ್ಗೆ ಸುದೀಪ್ ಸರ್ ಫೈನಲ್ ಆಗಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ ಒಳಗಡೆ ಯಾವ ರೀತಿ ನಡ್ಕೋತಿದ್ರು ನೋಡಿ ಅನ್ನುವಂಥ ಭೇಟಿ ತೋರಿಸಿ. ಇದೆಲ್ಲ ನೋಡಿದಾಗೆ ಮೇಡಮ್ ಏನೋ ಅನ್ಲಿಲ್ವಾ ನಿಮಗೆ ಹೊರಗೆ ಬಂದಮೇಲೆ? ಇಲ್ಲ, ಯಾಕೆಂದರೆ ರಿಷಾ ಅವರು ಒಂದು 5-6 ಸಿನಿಮಾದಲ್ಲಿ ಬಹು ಮುಖ್ಯ ನಾಯಕಿ ಪಾತ್ರ ಮಾಡಿರೋವಂಥವ್ರು. ಆಮೇಲೆ ನಮ್ಮ ಮೈಸೂರಿನವ್ರು ಅವರು. ಆಮೇಲೆ ನನಗೂ ಮೈಸೂರಿನ ಸಂಪರ್ಕ ತುಂಬ ಅತಿ ಹೆಚ್ಚು. ನಾನು ಬೆಳೆದಿರೋದೇ ಮೈಸೂರಿನಲ್ಲಿ ಆಗಿರೋದ್ರಿಂದ ಮೈಸೂರು ಅಂದ ತಕ್ಷಣ ನಮ್ಮ ಗೆಳೆತನ ಒಂದು ಸ್ವಲ್ಪ ಸ್ಟ್ರಾಂಗ್ ಆಯಿತು. ತುಂಬ ಖುಷಿ ಆಯಿತು. ನನ್ನ ಅವ್ರು ಗೌರವಿಸೋದು, ಅವ್ರನ್ನ ನಾನು ಗೌರವಿಸೋದು. ಅದರಲ್ಲಿ ಒಂದು ಗೆಳೆತನದಲ್ಲಿ ಒಂದಷ್ಟು ದಿನ ಇದ್ದು ವಿನಃ ಒಂದು ಒಳ್ಳೆ ಫ್ರೆಂಡ್ ನನಗೆ ರಿಷಾ ಅವರು ನಿಜವಾಗ್ಲೂ. ಅದರಿಂದ ಬೇರೆ ಏನೂ ಇಲ್ಲ. ನಾವು ನೋಡಿ, ನಾವಿಬ್ಬರಲ್ಲಿ ಯಾವತ್ತೂ ಒಂದು ಕೋಪ ತಾಪ ಅನ್ನೋದೇ ಇಲ್ವೇ ಇಲ್ಲ. ಇರುವಷ್ಟು ದಿನ ಒಂದು ಒಳ್ಳೆ ಗೆಳೆತನದಲ್ಲಾಗಿದ್ದು ನಾವು. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಗಿಯೋದ್ರೊಳಗಡೆ ಸಿಕ್ಕಾಬಟ್ಟೆ ಮಾರ್ಕೆಟಲ್ಲಿ ಒಂದು ಚರ್ಚೆ ಶುರುವಾಗಿದೆ. ನುಗ್ಗೆಕಾಯಿಗೆ ಬಲ್ಲು ಡಿಮ್ಯಾಂಡ್ ಆಗಿಬಿಟ್ಟಿದೆ.
ಏನು ಸರ್ ಇದು ನುಗ್ಗೆಕಾಯಿ ರಹಸ್ಯ? ಸರ್ ಆ ಥರದ್ದು ಏನೂ ಇಲ್ಲ ಸರ್. ಜಲ ಯಾಕೋ ನುಗ್ಗೆಕಾಯಿ ಹೇಳ್ತಾ ಇರ್ತಾರೆ. ಈಗ ಹಳ್ಳಿ ಅಂದ ತಕ್ಷಣ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರು ಅತಿ ಹೆಚ್ಚು ಮನೆ ಅಂದ ತಕ್ಷಣ ಒಂದು ಕರಿಬೇವಿನ ಗಿಡ ಇರುತ್ತೆ, ಒಂದು ನುಗ್ಗೆಕಾಯಿ ಮರ ಆಯ್ತು ಇರುತ್ತೆ. ಸರ್, ನಾನು ಕೂಡ ರೈತ ಕುಟುಂಬದವನೇ. ಸೊ ನಾವು ಯಾರಾದರೂ ನಮ್ಮ ಪ್ರೀತಿ ಪಾತ್ರರು ಸಿಟಿಲಿದ್ದಾರೆ ಅಥವಾ ಒಂದಷ್ಟು ದಿನಗಳ ಕಾಲ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನೋ ಸಿಹಿ ತಿಂಡಿನೋ ಅಥವಾ ಮತ್ತಿನ್ನೇನೋ ರೊಟ್ಟಿನೋ ಅಥವಾ ಆ ಭಾಗದ ಏನೋ ಅವರಿಗೆ ಇಷ್ಟವಾದಂಥ ಊಟ ಕೊಡ್ತೀವಿ. ಅದು ಯಾವುದನ್ನು ಬಿಟ್ಟು ಮೇಡಮ್ ಕಟ್ಟಿದ್ದಂತ ಹೇಳಿದ್ರೆ ಒಂದಿಷ್ಟು ಮೊಳಕೆ ಕಾಳು ಅದ್ರ ಜೊತೆಗೆ ನುಗ್ಗೆಕಾಯಿ, ಏನಿದ್ರದ್ದು ಹಿನ್ನೆಲೆ? ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ. ಈಗ ಸರ್ವೇ ಸಾಮಾನ್ಯ ಹಳ್ಳಿ ಅಂದ ತಕ್ಷಣ ನಾವು ನಮ್ಮ ಮನೆಯಲ್ಲಿ ಸತ್ಯ ಒಂದು ಯಾವುದು ನುಗ್ಗೆಕಾಯಿ ಗಿಡನೂ ನೆಟ್ಟಿದ್ದೋ, ಕರಿಬೇವಿನ ಗಿಡನೂ ನೆಟ್ಟಿದ್ದೋ. ನಾನು ಅವಾಗಿಂದನೂ ಅಷ್ಟೇ. ನಮ್ಮ ತಾಯಿ ಏನು ಅಂದರೆ ಏನೋ ಒಂದು ಸೊಪ್ಪು ಮಾಡ್ಬೇಕಂದ್ರೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಖಾರ ಹರಿದ್ಬಿಟ್ಟು ಒಳ್ಳೆ ಉಪ್ಪೆಸರು ಮಾಡೋರು, ನುಗ್ಗೆಕಾಯಿ ಸಾಂಬಾರು ಮಾಡೋರು. ಈ ಥರದ್ದು ಅಭ್ಯಾಸ ಆಗಿರೋದ್ರಿಂದ ನಾನು ಚಿಕ್ಕೂರಿಂದನೂ ನನಗೆ ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ ಅಂದರೆ ನನಗೆ ತುಂಬ ಇಷ್ಟ. ಅದರಿಂದ ನಾನು ಮದುವೆ ಆದಮೇಲೆ ನನ್ನ ಹೆಂಡತಿ ಏನಾರು ಇದ್ದಾಗ ಅತಿ ಹೆಚ್ಚು ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿಕೊಡ್ತಾಯಿದ್ರು. ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲ, ಸುದೀಪ್ ಸರ್ ಕೂಡ ಕೇಳಿದ್ರಿ ಏನಿದು ನುಗ್ಗೆಕಾಯಿ ಇದು ಅಂತ. ಅದನ್ನೇ ಇಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಚಿಕ್ಕದ್ರಿಂದನೂ ನಾನು ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಇತ್ತಿಗೆ ಮೊಟ್ಟೆ ಗಿಟ್ಟೆ ಹುರ್ಕೊಂಡು ತಿನ್ನೋದು, ಈ ಥರದ್ದು ಇದ್ದದ್ರಿಂದ ನನ್ನ ಗಂಡಂಗೆ ಇದಿಷ್ಟ ಅಂದ್ಬಿಟ್ಟು ಅವ್ರು ಮಾಡಿ ಕಳಿಸಿದ್ರು ಅಷ್ಟೇ. ಈಗ ಆಯ್ತು ಸರ್, ನೀವು ಕೋಚಿಂಗ್ ಯಾವಾಗ ಶುರು ಮಾಡ್ತೀರಾ? ಯಾವ ಕೋಚಿಂಗು ಸರ್? ನಿಮಗೆ ಗೊತ್ತಿಲ್ವ ಸರ್? ನೀವು ಹೇಳಿದ್ರಲ್ಲ ಕೋಚಿಂಗ್ ಶುರು ಮಾಡ್ತೀನಿ. ಯಾವುದು? ನೀವು ತುಂಬ ಮೆಡಿಟೇಷನ್ ಎಲ್ಲ ಮಾಡ್ತೀರಂತೆ, ಬೇರೆಯವ್ರಿಗೆ ಹೇಳ್ಕೊಡ್ತೀರಂತೆ. ಸೊ ನೀವೆಲ್ಲರಿಗೂ ಬಿಗ್ ಬಾಸ್ ಮನೇಲಿ ಯಾರಿಗೆ ಹೇಳಿದ್ರಿ ನೆನಪಿದೆಯಾ? ನಾನು ಮೆಡಿಟೇಷನ್ ಎಲ್ಲ ತುಂಬ ಮಾಡಿದ್ದೀನಿ, ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನನ್ನನ್ನು ನಾನು ಏನು ಅಂತದ್ದು. ಯಾವುದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಯಾವ್ದು ನುಗ್ಗೆಕಾಯ್ದ ಏನೋ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಯಾವುದು ನೀವು ಹೇಳಿದ್ರೆ ನಾನು ಹೇಳಬಲ್ಲೆ. ರಿಷಾ ಅವ್ರಿಗೆ ಹೇಳ್ತೀರ ಮೆಡಿಟೇಷನ್ನು ಅಂದರೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕೆ ನಾನು ಮೆಡಿಟೇಷನ್ ಮಾಡ್ತೀನಿ, ನಿನಗೂ ಹೇಳ್ಕೊಡ್ಬೇಕಾ? ಓ ಹೌದಾ? ಅಂದರೆ ಅತಿ ಹೆಚ್ಚು ಕೋಪ ಅಂತಲ್ಲ, ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡಿ ಮಾತಾಡ್ತಾ ಇರೋರು ಸಹ ನನ್ನ ಜೊತೆಲ್ಲ ಎಲ್ಲರ ಜೊತೆನೂ. ನಾನು ಅದಕ್ಕೇನೆ ನೋಡಿ ಅದ ಗಮನಿಸಿದ್ದೀರಲ್ಲಿ ತುಂಬ. ನೋಡಮ್ಮ, ಮೆಡಿಟೇಷನ್ ಮಾಡೋದು ಕಲ್ತ್ಕೊಂಡು ನಾನು ರಘುವಣ್ಣವ್ರ ಹತ್ರ ಹೇಳ್ಸ್ಕೊತೀನಿ ಅಂದರು. ಅವ್ರ ಹತ್ರ ಬಿಡೋದು ನಾನೇ ಹೇಳ್ಕೊಡ್ತೀನಿ ಮೆಡಿಟೇಷನ್ ಮಾಡೋದಾ. ಒಂಚೂರು ಕೋಪ ಕಡಿಮೆ ಮಾಡಪ್ಪ, ಅದು ಬಿಟ್ಟರೆ ನೀನು ಎಲ್ಲರ ಜೊತೆ ಭಾಳ ಪ್ರೀತಿ ವಿಶ್ವಾಸದಿಂದ ಇರ್ತೀಯ. ಆಮೇಲೆ ರಿಸರ್ದು ನನ್ನ ಒಂದು ದೊಡ್ಡ ಗುಣ ಏನು ಇಷ್ಟ ಆಗ್ತದೆ ಅಂದರೆ, ಯಾರ ಜನ ಒಬ್ರ ಜೊತೆ ಇವತ್ತು ಜಗಳ ಆಡಿದ್ರೆ ನಾಳೆ ಅವ್ರ ಜೊತೆ ಆ ಹುಡುಗಿನೇ ಹೋಗಿ ಮಾತಾಡ್ತಿದ್ದೆ. ಅದೊಂದು ದೊಡ್ಡ ಗುಣ ನಿಜವಾಗ್ಲೂ. ಅದು ನನಗೆ ಇಷ್ಟ ಆಯಿತು. ಈಗ ಒಂದು ಅವಕಾಶ ಕೊಟ್ಟಿದ್ರೆ ಚಂದ್ರಪ್ರಭಾ ಅವ್ರಿಗೆ ಬಿಗ್ ಬಾಸ್, ಸೊ ಮನೆಯಿಂದ ಆಚೆ ಬರಬೇಕಾದ್ರೆ ನಿಮ್ಮ ರೈಟ್ ಹ್ಯಾಂಡಲ್ಲಿ ಇನ್ನೊಂದು ಹ್ಯಾಂಡನ್ನು ಎಳ್ಕೊಂಬರ್ಬೇಕು ಅಂದಿದ್ರೆ ಯಾರನ್ನ ಕರ್ಕೊಂಬರ್ತಿದ್ರು ಮನೆಯಿಂದ ಹೊರಗಡೆ? ಸತ್ಯವಾಗ್ಲೂ ನಾನು ಆ ಥರದ್ದು ಕೆಲಸ ಮಾಡೋದಿಲ್ಲ ಸರ್. ಆಯಿತು, ಕರ್ಕೊಂಬರ್ಲೇಬೇಕು ಅಂತೇಳಿ ಟಾಸ್ಕ್ ಇದ್ದಿದ್ರೆ ನಾನು 100% ನಾನು ಕರ್ಕೊಬತ್ತಿರ್ನಿಲ್ಲ. ಯಾಕಂದರೆ ಅವ್ರು ಹೇಳಿದ ತಕ್ಷಣ ನನ್ನ ಮನಸ್ಸು ಒಪ್ಪಬೇಕಲ್ಲ. ನನ್ನ ಮನ್ಸಿಗೆ ಒಪ್ತಾರದನ್ನ ನಾನು ಯಾವ್ದಾರನ್ನ ಇಲ್ಲಿ ತನಕ ಮಾಡೋದಿಲ್ಲ. ಯಾಕೆಂದರೆ ನನಗಿಷ್ಟ ಇಲ್ಲ ಅಂತ ನಾನು ಹೋಗ್ತಾ ಇದ್ದೀನಿ. ಅವರೆಲ್ಲ ಇಷ್ಟ ಅಂತ ಅಲ್ಲಿ ಆಡ್ತಾರವರು. ಎಷ್ಟೋ ಕನಸುಗಳ್ನ ಕಟ್ಕೊಂಡು ಬಂದಿರ್ತಾರೆ. ಅವ್ರನ್ನ ಆಸೆನ ಯಾಕೆ ನುಚ್ಚು ಮಾಡಬೇಕು? ಅವ್ರು ಆಡಲಿ ಚೆನ್ನಾಗಿ. ಅವ್ರು ಯಾವಾಗ ಆಚೆ ಬರಬೇಕು ಅನ್ಸುತ್ತೆ ಅವಾಗ ಆಚೆ ಬರಲಿ. ನನಗಿಷ್ಟ ಇಲ್ಲ, ನಾನು ಸ್ವಇಚ್ಛೆಯಿಂದ ನಾನು ಆಚೆ ಬಂದೆ ಅಷ್ಟೇ. ರಕ್ಷಿತ್ ಅವ್ರು ಹೇಳ್ತಾ ಇದ್ರು, ಮೊನ್ನೆ ಕೂತ್ಬಿಟ್ಟು ಹೇಳ್ತಾ ಇದ್ರು, ಸೊ ನಾನು ಯಾರ ಜೊತೆಗೆ ತುಂಬ ಕ್ಲೋಸ್ ಆಗೋಕ್ಕೆ ಶುರು ಆಗ್ತೀನೋ ಅವ್ರು ನೆಕ್ಸ್ಟ್ ವಾರ ಹೊರಗೆ ಹೋಗ್ಬಿಡ್ತಾರೆ ಅನ್ನುವಂಥದ್ದು. ಮಲ್ಲಮ್ಮ ಆಯಿತು, ಈಗ ಚಂದ್ರಪ್ರಭಾ ಆಯಿತು, ನೆಕ್ಸ್ಟ್ ಯಾರು ಏನು ಅಂತ. ಅದಕ್ಕೆ ಗಿಲ್ಲಿ ಹೇಳ್ತಾ ಇದ್ದ ಅಶ್ವಿನಿ ಅವ್ರ ಜೊತೆ ಕ್ಲೋಸ್ ಆಗು. ನೋಡಿ, ಅದೆಲ್ಲ ಸುಮ್ಮನೆ ತಮಾಷೆಗೆ ಅಷ್ಟೇ. ಯಾಕೆಂದ್ರೆ ಹಂಗಾರೆ ಯಾರ ಜೊತೆ ಇರ್ತೀನಿ ಅವ್ರು ರಾಜು ಬರ್ತಾರೆ, ಹಂಗಾರೆ ಯಾರ ಜೊತೆ ಇದ್ದರೆ ಅಲ್ಲಿ ವಿನ್ ಆಗ್ತೀವಿ ಅಂತ ಅರ್ಥ ಅಲ್ವೇ? ಅದೆಲ್ಲ ಸುಮ್ಮನೆ ಅಷ್ಟೇ. ಯಾಕೆಂದರೆ ಆ ಥರದ್ದು ಏನೋ ನನಗೆ ನಂಬಿಕೆ ಇಲ್ಲ ಅಷ್ಟೇ. ಅದೊಂದು ತುಂಬ ನಮಗೆ ಯಾರು ನಮ್ಮ ಮನಸ್ಸಿಗೆ ಕನೆಕ್ಟ್ ಆಗ್ತಾರೆ ಅವ್ರ ಜೊತೆ ನಾವು ಜಾಸ್ತಿ ದಿನ ಇರೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಆ ಥರ ತುಂಬ ರಕ್ಷಿತ ಆಗ್ಬೋದು, ಗಿಲ್ಲಿ ಆಗ್ಬೋದು, ಕಾವ್ಯ ಆಗ್ಬೋದು, ತುಂಬ ಅಂದರೆ ತುಂಬ ಹತ್ರ ಆಗ್ತಾರೆ ಅವ್ರು 3 ಜನನೂ. ಮೊದಲು ಅಥವಾ ಎರಡನೇ ವಾರದಲ್ಲಿ ಒಂದಿಷ್ಟು ತುಂಬ ಸೌಂಡ್ ಮಾಡಿಬಿಟ್ರಿ. ಯಾಕಂದರೆ ನಿಮ್ಮ ಜೊತೆ ಒಂದು ಕ್ಯಾಂಡಿಡೇಟ್ ಇತ್ತು, ಅದು ಯಾರು ಅಂತ ಹೇಳಿದ್ರೆ ಸತೀಶ್ ಅವರು. ಸೊ ಮೇಕಪ್ ವಿಚಾರದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಜಂಟಿ ವಿಚಾರದಲ್ಲಿ ಆಗಿರ್ಬೋದು ಸಿಕ್ಕಾಪಟ್ಟೆ ಸೌಂಡ್ ಆಯಿತು, ನಿಮ್ಗೆ ಅವ್ರಿಗೂ ಜಗಳ ಆಯಿತು. ಅದಾದಮೇಲೆ ಇಲ್ಲ ನಾವು ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅದು ಗೇಮು ಅನ್ನುವಂಥದ್ದಾಯಿತು. ಸೊ ನಿಜಕ್ಕೂ ಅವರು ಸತೀಶ್ ಅವರು ಮುಖವಾಡ ಅಟ್ಕೊಂಡು ಆಟ ಆಡ್ತಿದ್ರು ಅಥವಾ ಇರೋದೇ ಹಾಗೆ ನಾವೇ? ನನಗೆ ಸತೀಶ್ ಅಣ್ಣವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ ಸರ್. ಯಾಕೆ ಅಂದರೆ ಬೇಡ ಅಂತ ಮಾತಾಡೋದು ಬೇಡ ಅಂತ. ಯಾಕೆಂದರೆ ಅವರೇ ಅಂತಲ್ಲ, ನಾವು ಟೋಟಲ್ 18 ಜನ ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ನಾವು ಎಲ್ಲನೂ ಮರೆತು ನಾವು ಆಟ ಆಡೋದ್ರ ಕಡೆ ಮಾತ್ರ ಗಮನ ಇರಬೇಕು, ಬೇರೆದ್ರ ಕಡೆ ಗಮನ ಇರಬಾರ್ದು. ಈಗ ಉದಾಹರಣೆ ಬಟ್ಟೆ ಹಾಕ್ಬೋದು, ಮೇಕಪ್ ಹಾಕ್ಬೋದು, ಇನ್ನೊಂದು ಸಿಂಗಾರ ಬಂಗಾರ, ಯಾವುದೋ ಒಂದು ಪರ್ಫ್ಯೂಮ್ ಹೊಡ್ಕೊಳ್ಳೋದು, ಇನ್ನು ಬಿಟ್ಟು ಆಟ ಆಡಬೇಕು ಅಂತ ಅನಿಸ್ತದೆ. ಅಂದರೆ ಅದು ಬೇಡ ಅಂತ ನಾನು ಹೇಳ್ತಿಲ್ಲ, ಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ಅಂದರೆ ಚೆನ್ನಾಗಿ ಆಡಬೇಕು ಅನ್ನೋದ್ರ ಕಡೆ ಗಮನ ಇರಬೇಕು. ಈಗ ಹಂಗಾಗೋದಾದರೆ ಲಾಸ್ಟ್ ಬ್ಯಾಚು ಇವರು ಬರೀ ಪಂಚೆ ಹಾಕೊಂಡೇ ಆಡಿದ್ರು. ಈ ಬ್ಯಾಚು ನಮ್ಗೆ ಇಲ್ಲಿ ಬರೀ ಬನೀನು ಹಾಕೊಂಡೇ ಆಡ್ತಾನೆ
ಅಲ್ವೇ? ಬಟ್ಟೆ, ಉಡುಗೆ ತೊಡುಗೆ ಇಂಪಾರ್ಟೆಂಟ್. ಅಲ್ಲಿಗೆ ಬಂದಿದ್ದೀವಿ, ಯಾರಿಗೂ ಸಿಗಬಾರ್ದಂಥ ಅವಕಾಶ ಸಿಕ್ಕೈತೆ ನಮಗೆ. ಇದೇ ಬಟ್ಟೆ ಬಗ್ಗೆ ಕೆಲವರೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಸುಮ್ಮನೆ ಇದೆಲ್ಲ ಗೇಮು, ಸೊ ಸಿಂಪತಿ ಕಾರ್ಡ್ ಮೇಂಟೈನ್ ಮಾಡ್ತಿದ್ದಾರೆ ಬನಿಯನ್ ಹಾಕೊಂಡ್ಬಿಟ್ಟು ಏನು. ಅದು ನನಗೆ ಗೊತ್ತಿಲ್ಲ ಸರ್, ಅದನ್ನ ಗಿಲ್ಲಿ ಬಂದಾಗಲೇ ಕೇಳ್ಬೇಕು ನೀವು ಸಿಂಪತಿ ಅಂತ. ಅಂದರೆ ನೋಡಿ ಸರ್, ನಾವು ಏನು ಹಾಕೊಂಡ್ರು ನಮ್ಮ ಬಗ್ಗೆ 100 ಜನ 100 ಥರ ಮಾತಾಡ್ತಾರೆ. ಈಗ ನಿಮ್ಮ ಬಗ್ಗೆ 100 ಜನ 100 ಥರ ಮಾತಾಡ್ತಾರೆ, ಬರೀ ಒಳ್ಳೇದಾಗೇನೆ ಸತ್ಯವಾಗ್ಲೂ ಮಾತಾಡೋದಿಲ್ಲ. ಆ 100 ಜನಕ್ಕೂ ಉತ್ತರ ಕೊಡಬೇಕು ಅಂತ ಏನಿಲ್ಲ. ಅವರು ಮಾಮೂಲಿ ಅವ್ರ ಕೆಲಸ ಅವ್ರಿಗೆ, ನಮ್ಮ ಕೆಲಸ ನಮಗೆ ಅಷ್ಟೇ. ಯಾವುದಕ್ಕೂ ಕಿವಿ ಕೊಡಬಾರ್ದು. ನಮ್ಮ ಕೆಲಸ ಏನೈತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಇದ್ರ ಜೊತೆಗೆ ಈಗ ನಿಮ್ಮ ವಾಟ್ ನೆಕ್ಸ್ಟ್, ಚಂದ್ರಪ್ರಭಾ ಅವರ ಮುಂದಿನ ನಡೆ ಏನು? ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಸರ್. ಯಾಕೆಂದರೆ ನಾವು ಇಲ್ಲಿ ತನಕ ಏನೇ ಮಾಡ್ಕೊಂಡು ಬಂದಿದ್ರು, ಫೈನಲಿ ಒಂದು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಪಾತ್ರ ಮಾಡಬೇಕು ಅಂತ ಅಷ್ಟೇ. ಆಮೇಲೆ ಅತಿ ಹೆಚ್ಚು ಹಿರಿಯ ಕಲಾವಿದರುಗಳ ಜೊತೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನಸು. ಸುದೀಪ್ ಸರ್ ಆಗ್ಬೋದು, ದರ್ಶನ್ ಸರ್ ಆಗ್ಬೋದು, ಶಿವಣ್ಣ ಸರ್ ಆಗ್ಬೋದು, ಧ್ವನಿ ವಿಜಯ್ ಸರ್ ಆಗ್ಬೋದು, ಎಲ್ಲರ ಜೊತೆ ಮಾಡಬೇಕು ಅಂತ ದೊಡ್ಡ ಇನ್ನೂ ಹಿರಿಯ ಕಲಾವಿದ್ರ ಜೊತೆ ಮಾಡಬೇಕು ಒಂದು ಆಸೆ. ಏನು ದೊಡ್ಡ ಪಾತ್ರನೋ ಸಣ್ಣ ಪಾತ್ರನೋ ಯಾವುದೋ ಒಂದು ಪಾತ್ರ ಸಿಕ್ಕರೂ ಸಾಕು, ನಮ್ಮ ಜೀವನದಲ್ಲೂ ಏನೋ ಒಂದು ಸಾರ್ಥಕತೆ ಆಗ್ತದೆ. ಅದಷ್ಟೇ ನನ್ನ ಗುರಿ ಸರ್, ಬೇರೆ ಏನೂ ಇಲ್ಲ. ಸೊ ಇದ್ರ ಜೊತೆಗೆ ಯಾರಾದರೂ ನಿಮ್ಮ ಜೀವನದಲ್ಲಿ ರೋಲ್ ಮಾಡಲು ಈ ನಟ, ಸೊ ಇವ್ರಿಗೆ, ಯಾಕಂದರೆ ಎಲ್ಲೋ ಒಂದು ಮೂಲೆ ಹಳ್ಳಿಯಲ್ಲಿ ಇದ್ದಂಥ ಚಂದ್ರಪ್ರಭಾ ಇವತ್ತು ಇಡೀ ರಾಜ್ಯ ಜನ ಗುರುತಿಸುವಂಥ ಒಂದು ಒಳ್ಳೆ ಕಲಾವಿದರಾಗಿದ್ದಾರೆ. ಸೊ ನಿಮ್ಮ ಬದುಕಿನ ರೋಲ್ ಮಾಡೆಲ್ ಯಾರು, ಯಾವ ನಟ? ಅಂದರೆ ನಟರಲ್ಲ ಸರ್? ಇಲ್ಲ ಸರ್, ನಮಗೆ ಅತಿ ಹೆಚ್ಚು ನಾವು ಜಾಸ್ತಿ ಯಾರು ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ದೇ ಸರ್ ಜಾಸ್ತಿ ನೋಡಿರೋದು. ಭಕ್ತ ಪ್ರಹ್ಲಾದ ಈಗಲೂ ಅವಾಗವಾಗ ಅದನ್ನು ಕ್ಲಿಪ್ಪಿಂಗ್ಸ್ಗಳು ಹಾಕೊಂಡು ನೋಡ್ತಾ ಇರ್ತೀನಿ. ಏನು ಗೊತ್ತಿಲ್ಲ ಸರ್, ಅವರು ದೊಡ್ಡದು. ಯಾಕಂದರೆ ಇಡೀ ನಮ್ಮ ಭಾರತಕ್ಕೇ ಅದ್ಭುತ ಕಲಾವಿದರು ಅವರು. ಅವರಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಅವರಿಂದ ಎಷ್ಟು ಬರೀ ಸಣ್ಣ ತಿಳ್ಕೊಬಿಟ್ರು ಸಾಕು ಸರ್. ನಾವು ನಮ್ಮ ಜೀವನದಲ್ಲಿ ಹೇಗಿರಬೇಕು, ಒಂದು ಅಭಿನಯ ಅನ್ನೋದು ಹೇಗೆ ನಾವು ಕಲಿಬೇಕು ಅನ್ನೋದು ಅಂಥವ್ರು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಸರ್. ಅವರು ಓದೋ ದಾರಿನಲ್ಲೇ ಏನೋ ಅವ್ರನ್ನ ನೋಡಿ ತುಂಬ ಖುಷಿ. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ಸಾರಿ ಕೇಳಬೇಕು ಅನ್ನೋದಾದರೆ ಯಾರಿಗೆ ಕೇಳ್ತೀರಾ? ಥ್ಯಾಂಕ್ಸ್ ಹೇಳಬೇಕು ಅನ್ನೋದಾದ್ರೆ ಯಾರಿಗೆ ಹೇಳ್ತೀರಾ? ನಾನು ಯಾರನ್ನೂ ಸಾರಿ ಕೇಳಲ್ಲ ಸರ್. ಯಾಕೆಂದರೆ ನಾನು ಯಾರ ಮನಸ್ಸಿಗೂ ಬೇಜಾರಾಗೋ ಥರ ಇದುವರೆಗೂ ನೆಟ್ಕೊಂಡೇ ಇಲ್ಲ ಸತ್ಯವಾಗ್ಲೂ. ಎಲ್ರಿಗೂ ಇಷ್ಟ ಆಗೋ ಥರನೇ ನೆಟ್ಕೊಂಡಿದ್ದೀನಿ. ಅದರಿಂದ ನಾನು ಯಾರನ್ನೂ ಸಾರಿ ಕೇಳೋಕ್ಕೂ ನಾನು ಇಷ್ಟಪಡೋದಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ 6 ವಾರಗಳ ಕಳೆದಂತಹ ಬೆಸ್ಟ್ ಡೇ ಯಾವುದು ನಿಮ್ಮದು? ಇಲ್ಲ, ಅಲ್ಲಿ ಪ್ರತಿದಿನ ಪ್ರತಿ ಕ್ಷಣನೂ ನಾನು ಅನುಭವಿಸಿದ್ದೀನಿ. ಯಾಕೆಂದರೆ ಅಷ್ಟು ದಿನವೂ ಒಂದು ಮೆಮೊರಿ ಮತ್ತೆ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತು ಈ ಜನ್ಮದಲ್ಲಿ ಮತ್ತೆ ಹೋಗೋಕ್ಕೂ ಆಗೋದಿಲ್ಲ. ಆ ಬಿಗ್ ಬಾಸ್ಗೆ ಹೋಗೋವಂಥದ್ದು ಒಂದು ಜೀವನದಲ್ಲಿ ಒಂದೇ ಸಲ ಬರೋಕ್ಕೆ ಸಾಧ್ಯ, ಮತ್ತೊಮ್ಮೆ ಹೋಗೋಕ್ಕಾಗೋದಿಲ್ಲ. ಅಲ್ಲಿದ್ದು ಅಷ್ಟು ದಿನ ನಿಜವಾಗ್ಲೂ ತುಂಬ ಅನುಭವಿಸಿದ್ದೀನಿ. ಅದೆಲ್ಲ ನನಗೆ ಮೆಮೊರಿನೇ ಸರ್. ಸೊ ಫೈನಲಿ ಬಿಗ್ ಬಾಸ್ ಕಪ್ಪನ್ನು ಕೈಲಿ ಹಿಡಿಯುವಂಥ ವ್ಯಕ್ತಿ ಯಾರು ಮನೆ ಒಳಗಡೆ? ಅದು ಹೇಳೋದು ತುಂಬ ಕಷ್ಟ ಆಗ್ಬಿಡ್ತದೆ ಸರ್. ಯಾಕೆಂದರೆ ಈಗ ಆಗಿರೋದೇ 6 ವಾರ ಜರ್ನಿ. ಇನ್ನೂ ಹೆಚ್ಚು ಕಡಿಮೆ ಒಂದು 10-11 ವಾರ ಇರೋದ್ರಿಂದ ಈಗಲೇ ಇಂಥರೇ ಗೆಲ್ತಾರೆ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಅಲ್ಲಿರೋರೆಲ್ಲ ಅಷ್ಟು ಜನನೂ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅದು ಏರಿಳಿತಗಳು ಆಗ್ತಾನೆ ಇರ್ತದೆ. ಈಗ ಒಂದು 6 ವಾರದ ಒಂದು ಫಲಿತಾಂಶವನ್ನು ತೆಗೆದುಕೊಂಡಾಗ ಗಿಲ್ಲಿಯವರು ತುಂಬ ಚೆನ್ನಾಗಿ ಆಡ್ತಾವ್ರೆ, ಅಶ್ವಿನಿ ಮೇಡಮ್ ಅವರು ಆಡ್ತಾಯಿದ್ದಾರೆ, ರಕ್ಷಿತ್ ಅವರು ಆಡ್ತಾಯಿದ್ದಾರೆ. ಹೋಯ್ತಾ ಗೊತ್ತಿಲ್ಲ, ಕೆಳಗಡೆ ಇರೋರು ಮೇಲೆ ಹೋಗ್ಬೋದು, ಮೇಲೆ ಇರೋರು ಕೆಳಗಡೆ ಹೋಗ್ಬೋದು. ಹಿಂಗೆ ಆಗೋದಂತೂ 100% ಆಗೇ ಆಗ್ತದೆ. ಹಿಂಗೆ ಏರುಪೇರು. ಯಾರು ತುಂಬ ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಮೋಸ ಆಗ್ಬಾರ್ದು ಅಷ್ಟೇ. ಇರುವಂಥ 16 ಜನದಲ್ಲಿ ಯಾರು ತುಂಬ ಚೆನ್ನಾಗಿ ಆಡಿ ಇಡೀ ಕರ್ನಾಟಕ ಜನತೆಗೆ ಮನಸ್ಸಲ್ಲಿ ಉಳಿತಾರೋ ಅವ್ರಿಗೆ ಮೋಸ ಆಗಬಾರ್ದು, ಅವ್ರು ಗೆಲ್ಲಬೇಕು. ಸೊ ಫೈನಲಿ ಆಡಿಯನ್ಸ್ಗೆ ಒಂದು ಕುತೂಹಲ ಇದೆ. ಮನೆ ಒಳಗಡೆ ಅಂತೂ ನಮ್ಮನ್ನು ಒಂದಷ್ಟು ರಂಜಿಸಿದ್ರು, ಅದಾದ ನಂತರ ಮೌನಕ್ಕೆ ಹೋಗ್ಬಿಟ್ರು ಚಂದ್ರಣ್ಣ. ಅದೇನೋ ಮನಸ್ಸಿಗೆ ನೋವು ಉಂಟಾಗಿ. ಇಲ್ಲಾದರೂ ಒಂದು ಡೈಲಾಗ್ ಅಥವಾ ಒಂದು ಹಾಡು ಹೇಳ್ಬೋದಾ? ಹೇಳ್ತೀನಿ ಸರ್. ನಾನು ಈ ಫೀಲ್ಡ್ಗೆ 2006ರಲ್ಲಿ ಬಂದೆ. ಇಷ್ಟು ಹಲವಾರು ಸಿನಿಮಾ ಆಗ್ಬೋದು, ಸೀರಿಯಲ್ ಆಗ್ಬೋದು, ಹಲವಾರು ಸ್ಟೇಜು ಶೋ ಎಲ್ಲ ಮಾಡಿದ್ವಿ. ಬಟ್ ಇಷ್ಟರಲ್ಲಿ ಎಲ್ಲೋ ನನಗೆ ತುಂಬ ಫಸ್ಟ್ ಟೈಮ್ ಸ್ಟೇಜ್ ಮೇಕೆ ಅಂತ ಹತ್ತಿ ಮುಖಕ್ಕೆ ಬಣ್ಣ ಹಚ್ಕೊಂಡು ಹೇಳ್ದಂಥದ್ದು ಒಂದೇ ಒಂದು ನನಗೆ ನೆನಪೈತೆ, ಅದು ಹೇಳ್ತೀನಿ. ಭೂಪತಿಯ ಕೇಳೆನ್ನೆಯ ನಮ್ಮಯ ರಾಜ್ಯದಳ್ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ. ಒಡೆಯ ಕೇಳ್ಪೇಳುವೆ, ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ. ಸುತ್ತಮುತ್ತ ರಾಜರೆಲ್ಲ ಕಪ್ಪ ಕಾಣಿಕೆ ತಂದು ಒಡೆಯ ಕೇಳ್ಪೇಳುವೆ, ನುಡಿಯ ಪರಿಯ ಪೇಳುವೆ. ಇದು ಫಸ್ಟ್ ಟೈಮು ನನಗೆ ನಾನು ಆಡ್ದಂಥ ಒಂದು ಕಂದ ಪದ್ಯ, ಪೌರಾಣಿಕ ನಾಟಕದ್ದು. ಸೊ ಫೈನಲಿ ಈಗ ಆಡಿಯನ್ಸಿಗೆ ಏನು ಹೇಳ್ತಾರೆ? ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸರ್. ಯಾಕೆಂದರೆ
ಇಲ್ಲಿ ಗಂಟ ಮಜಾ ಬರ್ತಾ ಆಗ್ಬೋದು, ಗಿಚ್ಚಿಗಿಲಿ ಆಗ್ಬೋದು, ಬಿಗ್ ಬಾಸ್ ಆಗ್ಬೋದು, ಇಲ್ಲಿ ಗಂಟ ಗೊತ್ತೋ ಗೊತ್ತಿಲ್ದೋ ಏನೋ ತಪ್ಪಾದಾಗ ನನ್ನ ಕ್ಷಮಿಸಿ ಒಂದು ಪ್ರೀತಿ ಆಶೀರ್ವಾದ ಚಪ್ಪಾಳೆ ಕೊಟ್ಟಂತಹ ನನ್ನ ಕರ್ನಾಟಕ ಜನತೆಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಎಷ್ಟು ಕ್ಲಾರಿಟಿ, ಯಾಕಂದರೆ ಬಿಗ್ ಬಾಸ್ ಮನೇಲಿ ನೀವು ಕ್ಲಾರಿಟಿ ಕೊಟ್ಟು ಕೊಟ್ಟು ಅನುಭವ ಆಗಿದೆ. ಸೊ ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಚಂದ್ರಪ್ರಭಾ ಅವ್ರಿಗೆ, ಹಾಗಾಗಿ ಗಾರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾತಾಡೋದೇ ಬಿಡಿ ಸರ್, ಕೆಲವೊಂದು ವಿಚಾರದ ಬಗ್ಗೆ ಮಾತಾಡೋದೇ ಬೇಡ ಅಂತ ಅನ್ನಿಸ್ತೈತೆ ನನಗೆ. ಸರ್ ಅಂತ ನಿರ್ಧಾರ. ಇಲ್ಲ ಬೇಡ ಅಂತ ಸರ್, ಕೆಲವ್ರ ಬಗ್ಗೆ ಬೇಡವೇ ಬೇಡ ಮಾತಾಡೋದು ಅಂತ. ಓಕೆ, ಫೈನಲಿ ಈಗ ಮತ್ತೇನಾದರೂ ಬಿಗ್ ಬಾಸ್ ಮನೆಗೆ ಕರೆದ್ರೆ ಹೋಗ್ತೀರಾ ವಾಪಸ್? ಇಲ್ಲ ಸರ್, ಸಾಕು ಸರ್, ಇಷ್ಟು ದಿನ ಇದ್ದೆ, ತುಂಬ ಖುಷಿ ಐತೆ. ಇನ್ನು ಮಾಡುವಂಥ ಕೆಲಸಗಳು ತುಂಬ ಇದೆ, ಅದ್ರ ಕಡೆ ಗಮನ ಕೊಡೋಣ. ನಿಮ್ಮ ಫೇವ್ರೆಟ್ ಮಲ್ಲಮ್ಮನ ಬಗ್ಗೆನೇ ಏನು ಹೇಳಲೇ ಇಲ್ಲ ನೀವು. ಇಲ್ಲ, ಅವರು ನಾವು ಯಾವತ್ತೂ ಸ್ಪರ್ಧಿ ಅಂತ ಅಂದ್ಕೊಳ್ಳಲ್ಲ ಸರ್, ಯಾಕೆಂದರೆ ಆ ವಯಸ್ಸಿನಲ್ಲಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂದರೆ ಅದೇ ಒಂದು ದೊಡ್ಡ ಸಾಧನೆ ಸರ್ ನಿಜವಾಗ್ಲೂ. ಆ ವಯಸ್ಸಿನಲ್ಲಿ ಯಾರು, ಈಗ ನಾವು ಆ ವಯಸ್ಸಿನಲ್ಲಿ ಒಂದು ಗೇಮ್ನು ಆಡೋಕ್ಕಾಯ್ತದೋ ಇಲ್ವೋ ಗೊತ್ತಿಲ್ಲ, ಅವರು ನೀರೊಳಗೆ ಬಿದ್ದು ಅದೊಂದು ಕೀ ತಗೊಬರೋದಾಗ್ಬೋದು, ಆಮೇಲೆ ಹಲವಾರು ಗೇಮಲ್ಲಿ ತುಂಬ ಸ್ಟ್ರಾಂಗ್ ಇದ್ದರು. ಆ ವಯಸ್ಸಿನಲ್ಲಿ ಆಡಿದ್ದಾರೆ, ಆ ವಯಸ್ಸಿನಲ್ಲಿ ಬಂದಿದ್ದಾರೆ ಅಂದರೆ ಅದೇ ಒಂದು ದೊಡ್ಡ ಸಾಧನೆ. ಆ ಮನೆ ಒಳಗೆ ನಿಜವಾಗ್ಲೂ ಎಲ್ರಿಗೂ ಒಂದು ತಾಯಿಯ ಒಂದು ಸ್ವರೂಪವಾಗಿದ್ದರು. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಅವ್ರಿಗೆ ದೇವರು ಇನ್ನೂ ಒಳ್ಳೆ ಆರೋಗ್ಯ ಆಯಸ್ಕೊಡ್ಲಿ, ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಫೈನಲಿ ಒಳ್ಳೆಯದಾಗಲಿ, ನಿಮಗೆ ಮತ್ತಷ್ಟು ಅವಕಾಶಗಳು ಬರಲಿ. ಸೊ ಇಡೀ ಕರ್ನಾಟಕ ಜನರನ್ನು ಮತ್ತಷ್ಟು ರಂಜಿಸಿ ಅಂತ ನಾವು ಕೂಡ ಆಶೆ ಬಯಸ್ತೀವಿ. ಸೊ ವೀಕ್ಷಕರೇ, ಇದಾಗಿತ್ತು ಚಂದ್ರಪ್ರವರ ಮಾತು. ಸೊ ಸಾಕಷ್ಟು ನೊಂದಿದ್ದಾರೆ. ಸೊ ಒಂದೊಳ್ಳೆ ಅವಕಾಶ ಸಿಕ್ಕಿತ್ತು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಆಡಿದ್ದೀನಿ, ಜನರ ಮನಸ್ಸನ್ನು ಗೆದ್ದಿದ್ದೀನಿ ಅಂತೇಳಿ ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಮುಂದೆ ಕೂಡ ಸಿನಿಮಾದಲ್ಲಿ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಸೊ ಅವುಗಳನ್ನೆಲ್ಲ ಸರಿಯಾಗಿ ಬಳಸ್ಕೋತೀನಿ ಅನ್ನೋಂಥದ್ದು ಮಾತನಾಡಿ, ಸೊ ಇಡೀ ಕರ್ನಾಟಕದ ಜನರ ಮನವನ್ನು ಗೆದ್ದಿರ್ತಕ್ಕಂಥ ಚಂದ್ರಪ್ರಭಾ ಅವರು ಇವತ್ತು ಮನದಾಳದ ಮಾತನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.